ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಗ ಈ ವಿಷಯ ಗೌತಮಗೆ ಗೊತ್ತಾದ್ರೆ ಏನಾಗತ್ತೆ ಅಂತ ಗೊತ್ತಾ? ಅತ್ತೆ, ನನಗೆ ಗೊತ್ತಿರೋ ಹಾಗೆ, ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿರೋ ಹಾಗೆ, ಗೌತಮ್ ಅವರು ಈ ವಿಷಯದಲ್ಲಿ ಸಿಲ್ಲಿಯಾಗಿ ಆಡೋದಕ್ಕೆ ಹೋಗೋದಿಲ್ಲ. ತುಂಬಾ ದೊಡ್ಡ ಮನಸ್ಸು. ಗೌತಮ್ ಅವ್ರು ಗೊತ್ತಾಗ್ತಿದ್ದಂಗೆ ಅವ್ರು ಮಾಡೋ ಮೊದಲನೇ ಕೆಲಸ ಶಾಸ್ತ್ರಿಗಳನ್ನ ಕರೆಸಿ ಮುಹೂರ್ತ ಫಿಕ್ಸ್ ಮಾಡಿಸೋದು. ಸೊ ಗೌತಮ್ ಅವ್ರಿಗೆ ಗೊತ್ತಾದ್ರೆ ಒಂದು ರೀತಿಯಲ್ಲಿ ಒಳ್ಳೇದೆ. ಮದುವೆ ಬೇಗ ಆಗುತ್ತೆ. ಅಪ್ಪಿ ಬೇಗ ನಾನು ಓಡ್ಗಿತ್ತಿಯಾಗಿ ಮನೆಗೆ ಬರ್ತಾಳೆ. ಅತ್ತೆ, ನಾನು ಮಾತಿಗೆ ಹೇಳಿದೆ ಅಷ್ಟೇ, ನೀವು ನೊಂದ್ಕೋಬೇಡಿ. ನಿಮ್ಮ ಪ್ರಯತ್ನನ ನೀವು ಮಾಡ್ತಾನೆ ಇರಿ. ಆಲ್ ದ ಬೆಸ್ಟ್. ಗೌತಮರೇ ಹೇಳಿ. ಏನಿಲ್ಲ, ಇವತ್ತು ನೀವು ನಿಮ್ಮ ಕೋಚಿಂಗ್ ಸೆಂಟರ್ ರಜಾ ಹಾಕಿದ್ರಲ್ಲ, ಹಾಗಾಗಿ ಹೇಗಿದ್ದೀರಾ, ಏನು ನಡೀತಾ ಇದೆ ನಿಮ್ಮ ಪ್ರಪಂಚದಲ್ಲಿ ಕೇಳೋಣ ಅಂತ ಹಾಗೆ ಸುಮ್ಮನೆ ಫೋನ್ ಮಾಡಿದೆ. ದಟ್ಸ್ ಸೋ ಸ್ವೀಟ್. ನೀವಿಷ್ಟು ಕೇಳಿದ್ರಲ್ಲ, ಈಗ ನಂಗೆ ಸಮಾಧಾನ ಆಯಿತು. ನನಗೂ ಅಷ್ಟೇ ಬೇಕಾಗಿರೋದು. ಭೂಮಿಕಾ, ಹೌದು, ನೀವು ತಿಜೋರಿಕಿನ ಯಾಕೆ ವಾಪಸ್ ಕೊಟ್ರಿ? ಯಾಕೆ ಅಂದರೆ ನೆಮ್ಮದಿಯಾಗಿರೋದಕ್ಕೆ. ಒಂದು ದೊಡ್ಡ ಭಾರನ ಕೆಳಗಿಳಿಸಿ ನಾನೀಗ ಲೈಟ್ ಫೀಲ್ ಆಗ್ತಿದ್ದೀನಿ. ನಿಜವಾಗ್ಲೂ ಈ ಜವಾಬ್ದಾರಿ ಅನ್ನೋದು ನಮ್ಮನ್ನ ನಾವಾಗಿರೋದು ಬಿಡೋದಿಲ್ಲ. ಮನಸ್ಸಲ್ಲಿ ಏನೋ ಒಂಥರ ಕಿರಿಕಿರಿ ಅನ್ಸೋದು. ಜವಾಬ್ದಾರಿ ಹೊರೋದು ಯಾವ ವೇಟ್ ಲಿಫ್ಟಿಂಗು ಕಮ್ಮಿ ಇಲ್ಲ ಅಂತ ಈಗ ನನಗೆ ಅನಿಸ್ತಿದೆ. ಅದು ಅಷ್ಟು ಈಸಿ ಅಲ್ಲ. ನಿಜ ಹೇಳಿ, ಈಗ ನೀವು ಆರಾಮಾಗಿದ್ದೀರಾ? 201% ನಾನು ಆರಾಮಾಗಿದ್ದೀನಿ. ಏನನ್ನೋ ಕಳ್ಕೊಂಡೆ ಅನ್ನೋ ಫೀಲ್ ನನಗೆ ಖಂಡಿತ ಇಲ್ಲ. ಬಟ್ ಅದನ್ನು ಕೊಟ್ಟು ತುಂಬಾನೇ ಪಡ್ಕೊಂಡೆ ಅನ್ನೋ ಸಮಾಧಾನ ಇದೆ. ಮೇಯ್ನಾಗಿ ಮನ್ಸಿಗೆ ನೆಮ್ಮದಿ ಇದೆ. ಈಗ ನಾನು ಒಂಥರ ಫ್ರೀ ಬರ್ಡ್ ಆಗಿದ್ದೀನಿ. ಯಾವ ಹಂಗೂ ಇಲ್ಲ, ಯಾವ ಕಂಪಲ್ಷನೂ ಇಲ್ಲ. ಬಿಟ್ಕೊಟ್ಟಿದ್ದು ಒಳ್ಳೇದೇ ಆಯಿತು. ನಾನು ಅದನ್ನು ವರ ಅಂತಾನೆ ಭಾವಿಸ್ತೀನಿ. ಇದು ಬಾಯಿ ಮಾತಲ್ಲ ತಾನೆ. ಎಷ್ಟೋ ಸರ್ತಿ ನಮಗೆ ನಾವು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಳ್ಳು ಹೇಳ್ಕೊಂಡ್ಬಿಡ್ತೀವಿ. ಇದು ಆ ಥರ ಅಲ್ಲ ತಾನೆ? ಖಂಡಿತ ಇಲ್ಲ. ಅಷ್ಟಕ್ಕೂ ಯಾಕೆ ಫೀಲ್ ಆಗಬೇಕು? ಇದೆಲ್ಲ ನಮ್ಮ ಜೊತೆನೆ ಹುಟ್ತಾನೆ ಬಂದಿದ್ದಲ್ವಲ್ಲ. ಹುಟ್ತಾ ನಮ್ಮ ಜೊತೆ ಬಂದಿದ್ದು ನಾವು ಮಾತ್ರ. ಸೊ ನಮ್ಮನ್ನ ನಾವು ಕಳ್ಕೊಳ್ಳೋದಕ್ಕಿಂತ, ನಮ್ಮ ತನನ ಬಿಟ್ಕೊಡೋದಕ್ಕಿಂತ ಇದನ್ನೆಲ್ಲ ಬಿಟ್ಕೊಡೋದೇ ವಾಸಿ ಅಲ್ವಾ? ಲೈಫ್ ಅನ್ನೋದು, ಅಧಿಕಾರ ಅನ್ನೋದು, ಕೀರ್ತಿ ಪ್ರತಿಷ್ಠೆ ಅನ್ನೋದು, ಇದೆಲ್ಲ ಯಾರೋ ಬಿಟ್ಟೋಗಿರೋ ಹಳೆ ಹವಾಯಿ ಚಪ್ಪಲಿ ಥರ. ಸೊ ಹಾಗಾಗಿ ನನಗದ್ರ ಬಗ್ಗೆ ಯಾವ ಮೋಹ ಏನಿಲ್ಲ. ಮನೆ ಜವಾಬ್ದಾರಿನ ಮುಂಚೆ ಅತ್ತೆ ನಡೆಸ್ತಿದ್ರು, ಈಗಲೂ ಅವರೇ ನಡೆಸ್ತಾರೆ. ನಾನು ಮಧ್ಯದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಕೊಟ್ಟೆ ಅಷ್ಟೆ. ಅದ್ರಲ್ಲಿ ಬೇಜಾರಾಗುವಂಥದ್ದು ಏನಿದೆ? ಹೋಗಿ ಬೇಜಾರಾಗದೇ ಇರ್ಬೋದು, ಆದರೆ ಪರ್ಸ್ನಲಿ ನಂಗೆ ಬೇಜಾರಾಯ್ತು. ಯಾಕೆ ಹೀಗೆ ಮಾಡಿದ್ರಿ? ಯಾರಾದರೂ ಏನಾದರೂ ಹೇಳಿದ್ರಾ? ಹರ್ಟ್ ಮಾಡಿದ್ರಾ? ಇಲ್ಲ ಗೌತಮ್ ಅವರೇ, ಹಾಗೇನೂ ಇಲ್ಲ. ಆ ರೀತಿ ಸೀರಿಯಸ್ ವಿಷಯ ಏನಾದರೂ ಇದ್ದಿದ್ದರೆ ನಾನು ನಿಮ್ಮ ಹತ್ರ ಹೇಳ್ತಿರ್ಲಿಲ್ವಾ? ನಾನು ನಿಮ್ಮ ಹತ್ರ ಹೇಳಿಲ್ಲ ಅಂದರೆ ಏನೂ ಇಲ್ಲ. ನೋಡಿ, ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಓಕೆ, ಈಗ ಸ್ವಲ್ಪ ಸಮಾಧಾನ ಆಯ್ತು. ಓಕೆ, ಸಿ ಯು ಲೇಟರ್. ಬಾಯ್. ಯಾ, ಬಾಯ್. ಯಾಕೋ ಲೇಟು? ಓಹೋ, ನಾನು ಯಾಕೆ ಲೇಟಾಗಿ ಬಂದೆ ಅಂತ ನಿನಗೆ ಗೊತ್ತಿಲ್ಲ? ಗೊತ್ತಿಲ್ಲ. ಯಾರು ಫೋನ್ ಮಾಡಿದ್ದು? ಅದಕ್ಕೆ ತಾನೆ? ಹೌದು ಗೊತ್ತು. ನೀನು ಯಾವಾಗ ನಗನಕ್ಕೊಂಡು ಮುತ್ತು ಉದುರಿಸ್ತಾ ಮಾತಾಡ್ತಿದ್ದು ಆವಾಗಲೇ ಗೊತ್ತು ಕಣ. ಏಯ್ ನಮ್ಮ ಮನೆಗೆ ಬೆಂಕಿ ಇಟ್ಟು ಕಿತ್ತಾಡಂಗೆ ಮಾಡಿಬಿಟ್ಟು ಹೆಂಡತಿ ಜೊತೆ ಅಲ್ಲೇ ಹೊಡಿತಾ ಇದೆಯಲ್ಲ, ನಿನಗೆ ಹೆಂಗೋ ಮನ್ಸು ಬಂತು? ಹಾಂ, ಮನುಷ್ಯ ನಾನೇನು ಬಿಡಲ್ಲ ಕಣ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಸೆಡ್ ತಿರ್ಸ್ಕೊತೀನಿ, ಬಡ್ಡಿ ಸಮೇತ ಸೆಡ್ ತಿರ್ಸ್ಕೊತೀನಿ. ನಿನ್ನ ಅತ್ತೆ ಮಧ್ಯೆ ಬೆಂಕಿ ಇಟ್ಬಿಟ್ಟು ಆ ಬೆಂಕಿನಲ್ಲೇ ನಾನು ಚಳಿ ಕಾಯಿಸ್ಕೊಳ್ಳಿಲ್ಲ ಅಂದರೆ ನನ್ನ ಹೆಸರು ಆನಂದ ಅಲ್ಲ ಕಣ. ಏಯ್, ಏನು ಎದುರಿಸ್ತಾ ಇದೆಯಾ? ಅದೇನು ಮಾಡ್ಕೋತೀಯ ಮಾಡ್ಕೊ ಹೋಗ. ನೀನು ತಲೆ ಕೆಳಗಾಗಿ ನಿಂತರೂ ಅಷ್ಟೇ, ನಿನ್ನ ಕೈಗೆ ಏನು ಕಿಸಕ್ಕಾಗಲ್ಲ. ಭೂಮಿಕಾ ಅವ್ರು ನಿನ್ನ ಮಾತೇ ನಂಬಲ್ಲ. ಅಷ್ಟೊಂದು ಕಾನ್ಫಿಡೆನ್ಸ್ ಇರಬೇಕಾದ್ದೆ ಅಂತ ಒಳ್ಳೆ ಹೆಂಡತಿ ಸಿಕ್ಬಿಟ್ಟಿದ್ದಾರೆ.
ನನಗೂ ಸಿಕ್ಕಿದ್ದಾಳೆ. ನನ್ನ ಮೇಲೆ ಅನುಮಾನ ಅನುಮಾನ ಅನುಮಾನ, ಸ್ವಲ್ಪನೂ ಕನಿಕರ ಇಲ್ಲ. ನನ್ನ ನಂಬೋದೇ ಇಲ್ವಲ್ಲೋ. ಇತ್ತಾಳ ಕಿವಿ ಗೊತ್ತಿದ್ದು ಅವಳ ಹತ್ರ ಫಿಟ್ಟಿಂಗ್ ಇಟ್ಟಿದ್ದಲ್ಲೋ. ಇಡೀ ರಾತ್ರಿ ನನ್ನ ಪಾಡು ಏನು ಗೊತ್ತೇನೋ, ಮನೆಯಿಂದ ಆಚೆ ಹಾಕಿದ್ಲು. ನಾಯಿ ಪಾಡು ಕಣ ನಂದು. ಬೆಳಗ್ಗೆ ಮಕ್ಕಳನ್ನ ಸ್ಕೂಲ್ಗೆ ಬಿಡೋದು ಬಾಗಿಲು ತೆಗೆದ್ನಲ್ಲ, ಆವಾಗಲೇ ನಾನು ಒಳಗೋಗಿದ್ದು. ನಾನು ನೀನು ಸುಮ್ಮನೆ ಬಿಡಲ್ಲ ನೋಡ್ತಾ ಇರೋ. ಬೇಡ ವಜ್ರ ಮುನಿ ಥರ ನಗಬೇಡ ನೀನು. ನನಗೆ ದುಃಖ ಕೊಟ್ಬಿಟ್ಟು ಈ ಥರ ನಗ್ತಾ ಇದೆಯಲ್ಲ, ದೇವ್ರು ಮೆಚ್ತಾರೇನೋ. ಮಗನೇ, ನನಗೆ ಎಷ್ಟು ಕಾಟ ಕೊಟ್ಟಿಲ್ಲ ನೀನು. ನಾನು ಒಂದಿನ ಕಾಟ ಕೊಟ್ಟಿದ್ದಕ್ಕೆ ಆಕಾಶನೇ ಕಳಿಸಿ ತಲೆ ಮೇಲೆ ಬಿದ್ದಂಗೆ ಆಡ್ತಾ ಇದೆಯಲ್ಲ. ಅದಕ್ಕೆ ಹೇಳೋದು, ಬೇರೆಯವ್ರಿಗೆ ಏನಾದರೂ ಮಾಡೋದಕ್ಕೆ ಮುಂಚೆ ನಮಗೂ ಇದೇ ಥರ ಆದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಬೇಕು. ಕ್ವಾಟೆ ಕೊಡೋದಂದ್ರೆ ಮಜಾ ಬರುತ್ತಲ್ವಾ, ಅನ್ಭವಿಸು ನನ್ನ ಮಗನೇ. ನೋವು ಏನು ಅಂತ ನಿನಗೂ ಅರ್ಥ ಆಗಿ. ಗೆಳೆಯ ಪ್ಲೀಸ್ ಕಣ, ಹಂಗನ್ಬೇಡ ಕಣ. ದಯವಿಟ್ಟು ಇಷ್ಟೊಂದು ಕಲ್ ಮನ್ಸು ಮಾಡ್ಕೋಬೇಡ ಕಣ. ಚಡ್ಡಿ ದೋಸ್ತ್ ಕಣ, ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸೋ. ಈಗ ಅಪ್ಪಣ್ಣಗೊಂದು ಫೋನ್ ಮಾಡ್ಬಿಟ್ಟು ಫೋನಲ್ಲಿ ಮಾತಾಡಿದ್ದು ಹುಡುಗಿ ಎಲ್ಲ ನಾನೇ ಸುಮ್ಮನೆ ಮಜಾ ತಗೊಳಕ್ ಮಾಡಿದೆ ಅಂತ ಹೇಳ್ಬಿಡ. ಅದ್ರ ಜೊತೆಗೆ ಹಂಗೆ ಆನಂದ ತುಂಬ ಒಳ್ಳೆಯವನು ಅಂತ ಕೆಟ್ಟ ಬುದ್ಧಿ ಏನಿಲ್ಲ, ಅವನೊಬ್ಬ ಅಮಾಯಕ ಅಂತ ಸ್ವಲ್ಪ ಬಿಲ್ಡಪ್ ಕೊಟ್ಟೇಳ ಪ್ಲೀಸ್ ಕಣ. ಈಗ ನನ್ನ ಜೀವನ ಎರಡು ನಿನ್ನ ಕೈಲೇ ಐತೆ ಕಣ. ಆಯ್ತು, ಸರಿ ಮಾಡ್ತೀನಿ. ಥ್ಯಾಂಕ್ ಯು. 2 ದಿನ ಟೈಮ್ ಕೊಡು. ಇನ್ನೂ 2 ದಿನನ? ಅದೇ ಇನ್ನೂ 2 ದಿನ ನಾನು ಆಚರಣೆ ಮಲಗಬೇಕಾ? ಹೌದಪ್ಪ, ಮರಗಲೇಬೇಕು. ನೀನು ಚಿನ್ನ ಮರಿ ಅಲ್ವಾ, ಜಾಣ ಮರಿ ಅಲ್ವಾ. ಈಗ ಹೆಂಗಿದ್ರು ಸಂತೋಷವಾಗಿದೆಯಲ್ಲ, ಇನ್ನೊಂದೆರಡು ದಿವಸ ಸಂತೋಷವಾಗಿದ್ಬಿಡು. ನನ್ನ ಮಗನೇ, ನನಗೆ ಫಿಟ್ಟಿಂಗ್ ಇಡ್ತೀಯಾ? ಹೆಂಗಿಟ್ಟಿದ್ದೀನಿ ಫಿಟ್ಟಿಂಗು? ಅನ್ಭವಿಸು. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಭೂಮಿಕಾ, ಹೇಳಿ ಅತ್ತ. ಪಾರ್ಥ ಎಲ್ಲಿ ಹೋಗಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ? ಏನತ್ತೆ ಹೀಗೆ ಕೇಳ್ತಿದ್ದೀರಾ? ಪಾರ್ಥ ಅವ್ರ ಟ್ರಿಪ್ಪಿಗೆ ಹೋಗಿರೋ ವಿಷಯ ನಿಮ್ಗೆ ಗೊತ್ತಲ್ವಾ? ಗೊತ್ತು, ಆದರೆ ಅವನು ಟ್ರಿಪ್ಪಿಗೆ ಹೋಗಿಲ್ಲ. ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತ ನಾನು ಹೇಳ್ತೀನಿ ಕೇಳು. ನಾನು ಹೇಳಿದ್ನಲ್ಲ 4 ಜನ ಮಕ್ಕಳು ಅಂತ, ಇವರೇ. ಇದು ಅಸಲಿ ಸತ್ಯ. ಪಾರ್ಥ ಎಲ್ಲರ ಹತ್ರನೂ ಸುಳ್ಳು ಹೇಳಿ ಹೋಗಿದ್ದಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.